ಅವನ ಅಕ್ಕನ್ ತಗ್ಗೋದೇ ಇಲ್ಲ. ಎಷ್ಟೇ ಸ್ಕೋರ್ ಬರಲಿ, ಎಷ್ಟೇ ಬೌಲರ್ಗಳಿರಲಿ, ನಮ್ಮನ್ನು ಅಟ್ಟಾಡ್ಸ್ಕೊಂಡು ಹೊಡಿತೀನಿ ಅನ್ನೋ ರೇಂಜಿಗೆ ಆಡಿದ್ರಲ್ಲ ಗುರು SRH ಅವರು. ಅದರಲ್ಲೂ ಮುಖ್ಯವಾಗಿ ನೀವಿಬ್ಬರು ಹೆಡ್ ಆ್ಯಂಡ್ ಅಭಿಷೇಕ್ ಮನುಷ್ಯರ ಗುರು, ನೀವಿಬ್ಬರು ಎಂಥ ಬ್ಯಾಟಿಂಗ್ ಗುರು, ಎಂಥ ಬ್ಯಾಟಿಂಗು. ಅಯ್ಯಯ್ಯೋ 140 155. ಅಯ್ಯೋಯ್ಯೋ ಫಸ್ಟ್ ವಿಕೆಟ್ಗೆ 171 ಇನ್ 12.2 ಓವರ್ಸ್ ಪಾರ್ಟ್ನರ್ಶಿಪ್ಪು. ಏನು ಗುರು ಇದು ಬ್ಯಾಟಿಂಗು ಈ ರೇಂಜ್ಗ. ನಾವು ನೋಡಿದ್ದೀವಪ್ಪ ಕ್ರಿಸ್ ಗೇಲು ಚಿನ್ನಸ್ವಾಮಿನಲ್ಲಿ ಹೊಡೆಯೋದು ಸಿಕ್ಸ್ಗಳು ನೋಡ್ತಾ ಇದ್ದರೆ MG ರೋಡ್ಗಂತ ಗಂಟ ಬಂದು ಬೀಳೋದಂತೆ ಬಾಲು. ಆ ರೇಂಜಿಗೆ ಆ ಕಾಲದಲ್ಲಿ ನೋಡಿದ್ದೀವಿ. ಬಟ್ ವೆಸ್ಟ್ ಇಂಡೀಸ್ನ ದೈತ್ಯ ಗುರು ಕ್ರಿಸ್ ಗೇಲು. ಬಟ್ ಇವ್ರ ಸೈಜ್ಗಳು ನೋಡ್ತಾ ಇದ್ದರೆ ಆ ರೇಂಜಿಗೆ ಹೊಡಿತಾರ ಅಂತ ಅನಿಸುತ್ತೆ. ಏನು ಸಿಕ್ಸರ್ಗಳು, ಅಪ್ಪ ದೇವ. 10 ಸಿಕ್ಸರ್ ಅಭಿಷೇಕ್ ಶರ್ಮಾ, 14 ಬೌಂಡ್ರಿ. ಅಯ್ಯಪ್ಪ ಬ್ಯಾಟಿಂಗ್ ನೋಡಿ ನಿಜವಾಗ್ಲೂ ಬೌಲರ್ಗಳನ್ನಂತೂ ಅಟ್ಟಾಡ್ಸ್ಕೊಂಡು ಹೊಡೆದಂಗಿತ್ತು ಗುರು. ಗ್ರೌಂಡ್ ತುಂಬನೇ ಪಂಜಾಬ್ ಬೌಲರ್ಗಳನ್ನು ಯಾರೇ ತಗೊಂಡು ಬನ್ನಿ ಹಾಕ್ಕೊಂಡು ರುಬ್ತಾವ್ರೆ. ಬೆಸ್ಟ್ ಬೌಲರ್ ಹರ್ಷದೀಪ್ ಸಿಂಗ್ಗೂ ಕೂಡ ಬಿಟ್ಟಿಲ್ಲ, ಸರಿಯಾಗಿ ಹಾಕೊಂಡು ಬರೆಸ್ತಾರೆ. ಅಯ್ಯೋ ಬ್ಯಾಡ್ ಲ್ಯಾಕ್ ಅಂತ ಕೂಡ ಹೇಳ್ಬೋದು. ಒಂದು ಕ್ಯಾಚ್ ಔಟ್ ಆಗುತ್ತೆ 28 ರನ್ ಇದ್ದಾಗ, ಬಟ್ ಅದು ನೋ ಬಾಲ್ ಆಗುತ್ತೆ. ಅದೇನಾದರೂ ವಿಕೆಟ್ ಬಿದ್ದಿದ್ದಿದ್ರೆ ನಿಜವಾಗ್ಲೂ SRH ಈ ಒಂದು ಮಟ್ಟಕ್ಕೆ ಬರ್ತಿದ್ರಾ ನಿಜವಾಗ್ಲೂ ಡೌಟ್ ಇದೆ ನನಗಂತೂ. ಬಟ್ ಆದರೂ ಕೂಡ ಕ್ರೆಡಿಟ್ ಕೊಡಲೇಬೇಕು ಅಭಿಷೇಕ್ ಶರ್ಮಾಗೆ. ಆ್ಯಂಡ್ ಎಷ್ಟು ಕಾನ್ಫಿಡೆಂಟ್ ನೋಡಿ ಆ ಮನುಷ್ಯನಿಗೆ. ಆ್ಯಂಡ್ ಒಂದು ಲೆಟ್ರ್ ಬರ್ಕೊಂಡು ಬಂದವನೆ, ಲೆಟ್ರ್ ಅಲ್ಲ, ಒಂದು ಪೇಪರಲ್ಲಿ ಬರ್ಕೊಂಡು ಬಂದಾನೆ, ದಿಸ್ ಈಸ್ ಫಾರ್ ಆರೆಂಜ್ ಆರ್ಮಿ ಅಂತ. ಅಂದರೆ ಎಷ್ಟು ಕಾನ್ಫಿಡೆಂಟ್ ಇರ್ಬೇಕು ಅವನಿಗೆ. ಅಂದರೆ ನಾನು ಹೊಡಿತೀನಿ, ವಿನ್ ಮಾಡಿಸ್ತೀನಿ ಅಂತ ಬರ್ಕೊಂಡು ಬಂದಿದ್ದಾನೆ. ಓ ಮೈ ಗಾಡ್, ನಿಜವಾಗ್ಲೂ ಒಂದು ರೀತಿಯಲ್ಲಿ ಆ ಪಂಜಾಬ್ ಬೌಲರ್ಗಳನ್ನು ಧ್ವಂಸ ಮಾಡಾಕ್ಬಿಟ್ರು ಕೂಡ ಇಬ್ಬರು ಸೇರಿಕೊಂಡು, ಹೆಡ್ ಆ್ಯಂಡ್ ಅಭಿಷೇಕ್ ಶರ್ಮಾ. ಅದರಲ್ಲೂ ಅಭಿಷೇಕ್ ಶರ್ಮಾ ಏನು ಬ್ಯಾಟಿಂಗು, ಏನು ಹಿಟ್ಟಿಂಗು. ಪ್ರತಿಯೊಂದು ಬಾಲಲ್ಲೂ ಡಾಟ್ ಬಾಲ್ ಆದರೆ ಅದು ರೇರ್ ಅದು ಹುಚ್ಚನಾಗಿ ಹೊಡೆದಾಕ್ಬಿಟ್ರು. ಎಷ್ಟು ಪ್ರಶಂಸೆ ಮಾಡಿದ್ರೂ ಕೂಡ ಸಾಕಾಗಲ್ಲ. 245 ರನ್ಗಳನ್ನು ಇನ್ನೂ 9 ಬಾಲ್ಗಳನ್ನು ಸ್ಪೇರಾಗಿ ಮಡಿಕೊಂಡು ಸೇವ್ ಮಾಡ್ತಾರೆ ಅಂತಂದರೆ ಇನ್ಕ್ರೆಡಿಬಲ್ ಬ್ಯಾಟಿಂಗ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಅದು ಅಭಿಷೇಕ್ ಶರ್ಮಾ ಬೇಗ ಔಟ್ ಆಗಿಬಿಟ್ರು. ಇಲ್ಲ ಅಂತಂದರೆ ಇನ್ನೂ ಒಂದು ಓವರಿನ ಬೇಗನೆ ಮುಗಿಸ್ತಿದ್ರು ಅಂತ ಅನಿಸುತ್ತೆ. ಆ ಒಂದು ಮಟ್ಟಿಗೆ ಹಿಟ್ಟಿಂಗ್ ನಡೀತಾ ಇತ್ತು. ಯಾವ ಬಲರ್ಗೂ ಬಿಟ್ಟಿಲ್ಲ. ಸೊ ಅಲ್ಲಿ ಫರ್ಗ್ಯೂಸನ್ ಒಬ್ಬರು ಇಂಜುರಿ ಆಗಿದ್ರು ಬಿಟ್ಟರೆ ಅದು ಒಂದು ಗೊತ್ತಿಲ್ಲ, ಅವ್ರು ಇದ್ದಿದ್ರೆ ಮೇಲಾದರೂ ಡಿಫ್ರೆನ್ಸ್ ಆಗ್ತಿತ್ತು ಏನೋ ಗೇಮಲ್ಲಿ. ಬಟ್ ನನಗೇನು ಅನ್ನಿಸ್ತಾ ಇಲ್ಲ ಡಿಫ್ರೆನ್ಸ್ ಆಗ್ತಿತ್ತು ಅಂತ. ಬಟ್ ಯಾಕಂದರೆ ಇಲ್ಲಿ ಎಲ್ಲ ಬಾಲರ್ಗಳು ಕೂಡ ತರಟೆ ತೊಗೊಂಡ್ಬಿಟ್ಟವ್ರೆ. ಯಾವ ಬಾಲರು ಕೂಡ ಒಂದು ಕಡಿಮೆ ಕೊಟ್ಟಿದ್ದಾರೆ ಅಂತಿಲ್ಲ. ಅಲ್ಲಿ ಕಡಿಮೆ ಅಂತಂದರೆ ಅಲ್ಲಿ ತೊಗೊಳಕ್ಕೆ ಹೋದ್ರೆ ಹರ್ಷದೀಪನೇ ಅಷ್ಟೇ, ಬಿಲೋ ಒಂದು 10 ಎಕ್ರೋಮ್ ಇದೆ. ಅವ್ರನ್ನ ಬಿಟ್ಟರೆ ಇನ್ನು ಎಲ್ಲರೂ ಕೂಡ 12, 14, 15, 19 ಹೊಡೆದವ್ರೆ. ಮಾರ್ಕೋ ಯಾನ್ಸನ್ಗೆ 2 ಓವರಲ್ಲಿ 39 ರನ್ನು. ಅಬ್ಬಬ್ಬಬ್ಬಬ್ಬ ಬ್ಯಾಟಿಂಗ್ ನೋಡಿ ನನಗಂತೂ ನಿಜವಾಗ್ಲೂ ಕ್ರಿಸ್ ಗೇಲ್ ನೆನಪಾದ್ಬಿಟ್ಟ. ಬಟ್ ಕ್ರಿಸ್ ಗೇಲ್ ದೈತ್ಯ ಗುರು, ಅವ್ರು ಹೊಡೆದ್ರೆ 10-12 ಸಿಕ್ಸ್ಗಳು ಹೊಡೆಯುವಂಥವ್ರು. ಬಟ್ ಇವ್ರ ಸೈಜ್ನಲ್ಲೂ ಆ ರೇಂಜಿಗಿಲ್ಲ. ಬಟ್ ಆದರೂ ಆ ರೇಂಜಿಗೆ ಹೆಂಗೆ ಹೊಡಿತಾ ಇದ್ದಾರೆ, ಪಿಚ್ಚಲ್ಲಿ ಏನಾದರೂ ಮಡಗಿದಾರ ಅಂತ. ಖಂಡಿತವಾಗ್ಲೂ ಫ್ಲ್ಯಾಟ್ ಪಿಚ್ಚೇ ಇದೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಬ್ಯಾಟಿಂಗಿಗೆ ಅನುಕೂಲ ಇರುವಂಥ ಪಿಚ್ಚನೇ. ಬಟ್ ಇಲ್ಲಿ ಪೋಸ್ಟ್ ಮ್ಯಾಚ್ ಒಂದು ಪ್ರೆಸೆಂಟೇಷನಲ್ಲಿ ಹೇಳ್ತಾಯಿದ್ರು ಯಾರು ನಮ್ಮ ಶ್ರೇಯಸ್ ಅಯ್ಯರ್ ಅವರು. ಬಟ್ 245 ಗುಡ್ ಸ್ಕೋರ್ ಅಂತ ಹೇಳ್ತಾಯಿದ್ರು. ಬಟ್ ಅದನ್ನೂ ಕೂಡ 9 ಬಾಲ್ ಸ್ಪೇರ್ ಮಾಡಿಕೊಂಡು ಚೇಸ್ ಮಾಡಿದ್ದಾರೆ ಅಂದರೆ ಅವನಿಗೆ ಶ್ರೇಯಸ್ ಅಯ್ಯರೇ ಶಾಕ್ ಆಗೋಗ್ಬಿಡವ್ರೆ. ಬಟ್ ನಿಜವಾಗ್ಲೂ ಸಖತ್ತಾಗಿರುವಂಥ ಬ್ಯಾಟಿಂಗ್ ಲಾಸ್ಟ್ ಗೆದ್ದಂಥದ್ದು. ಸೊ ಇಲ್ಲಿ ಶ್ರೇಯಸ್ ಅಯ್ಯರ್ ಅವರು ಬ್ಯಾಟಿಂಗ್ ತೊಗೊತಾರೆ. ಸೊ ಮೇ ಬಿ ಚೇಂಜಿಂಗಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಅಂದ್ಕೊಂಡಿದ್ದೆ ನಾನು. ಬಟ್ SRH ಅವ್ರಿಗೆ ಅಯ್ಯಪ್ಪ ಫುಲ್ ಈಸಿಯಾಗಿ ಚೇಸ್ ಮಾಡಿ ಬಿಸಾಕಿದ್ರು ಅಂತಲೇ ಹೇಳ್ತೀನಿ. ಆ್ಯಂಡ್ ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಪಂಜಾಬ್ ಅವರು ಕೂಡ ಸ್ಟಾರ್ಟಿಂಗ್ ಸಖತ್ತಾಗೆ ಮಾಡಿದ್ರು. ಸೊ 61 ಇನ್ 3.6 ಅಂದರೆ 4 ಓವರ್ ಒಳಗಡೆ 66 ರನ್ನು. ಸೊ 7 ಓವರ್ ಆಗೋಷ್ಟೊತ್ತಿಗೆ 90 ರನ್ನು. ಅವರು ಕೂಡ ಅಷ್ಟೇ ಎಲ್ಲೂ ನಿಲ್ತ್ಕೊಳ್ಳೇ ಇಲ್ಲ, ಹಾಕ್ಕೊಂಡು ಬಾರಿಸ್ತಾನೆ ಇದ್ದರು. ಅಲ್ಲಿ ಪ್ರಿಯಾಂಶ್ ಆರ್ಯ ಆ್ಯಂಡ್ ಪ್ರಭ್ಸಿಮ್ರನ್ ಸಿಂಗ್ ಇಬ್ಬರು ಕೂಡ ಸಖತ್ತಾಗಿ ಸ್ಟಾರ್ಟ್ ಕೊಡ್ತಾರೆ. ಪ್ರಿಯಾಂಶ್ ಆರ್ಯ ಅವರು 36 ಹೊಡಿತಾರೆ 13 ಬಾಲಲ್ಲಿ, 276 ಸ್ಟ್ರೈಕ್ ರೇಟಲ್ಲಿ. ಆ್ಯಂಡ್ ಪ್ರಭ್ಸಿಮ್ರನ್ 42, 23, 182 ಸ್ಟ್ರೈಕ್ ರೇಟಲ್ಲಿ. ಕೆಳಗಡೆ ಬಂದಂಥ ಶ್ರೇಯಸ್ ಅಯ್ಯರ್ 82 ಇನ್ 36 ಬಾಲ್, 227 ಸ್ಟ್ರೈಕ್ ರೇಟಲ್ಲಿ. ಆ್ಯಂಡ್ ನೇಹಲ್ ವಧೇರಾ ಕೂಡ ಅಷ್ಟೇ 27 ಇನ್ 22. ಇವರೊಬ್ಬರೇ ಕಡಿಮೆ ಅಂತ ಅನಿಸುತ್ತೆ. ಬಟ್ ಕೆಳಗಡೆ ಇನ್ನೊಂದು ಸ್ವಲ್ಪ ರನ್ ಬರಬೇಕಿತ್ತು, ಬರಲಿಲ್ಲ. ಬಟ್ ಆದರೆ ಕೊನೆಗೆ ಸೊ ಅಲ್ಲಿ ಸ್ಟಾಯ್ನಿಸ್ ಲಾಸ್ಟ್ ಕೊನೆ ಓವರಲ್ಲಿ 4 ಸಿಕ್ಸು ಮೊಹಮ್ಮದ್ ಶಮಿ ಅವರ ಬೌಲಿಂಗಲ್ಲಿ 27 ರನ್ ಬರುತ್ತೆ ಲಾಸ್ಟ್ ಓವರಲ್ಲಿ. ಸಖತ್ತಾಗೆ ಫಿನಿಶ್ ಮಾಡ್ತಾರೆ. ಮೇ ಬಿ ಸ್ವಲ್ಪ ಇನ್ನೊಂದು 10-15 ರನ್ಸ್ ಶಾರ್ಟ್ ಆಯಿತು ಅಂತ ಅನಿಸುತ್ತೆ. ಶ್ರೇಯಸ್ ಅಯ್ಯರ್ ಇದ್ದಿದ್ದರೆ ಮೇ ಬಿ ಇನ್ನೊಂದು 260 ಗಂಟ ಹೊಡೆದಿರೋರೇನೋ. ಬಟ್ ನನಗನ್ಸುತ್ತೆ ಈ SRH ಅವ್ರು ಆಡಿರೋ ರೇಂಜಿಗೆ ನೋಡಿದ್ರೆ 260 ಕೂಡ ಚೇಸ್ ಮಾಡಿ ಬಿಸಾಕ್ತಿದ್ರು ಅಂತ ಅನಿಸುತ್ತೆ. ಆ ಒಂದು ಮಟ್ಟಿಗೆ ಒಂದು ಬ್ಯಾಟಿಂಗ್ ಆಡಿರೋವಂಥದ್ದು SRH ಅವರು. ಆ್ಯಂಡ್ ಪಂಜಾಬ್ ಅವರು ಕೂಡ ಅಷ್ಟೇ 245. ನನ್ನ ಪ್ರಕಾರ ಅದನ್ನು ಡಿಫೆಂಡ್ ಮಾಡ್ಕೊಬೇಕಿತ್ತು. ಬಟ್ ಏನಾಯಿತು ಗೊತ್ತಿಲ್ಲ, ಎಲ್ಲರೂ ಕೂಡ ಅಂದರೆ ಆ ಒಂದು ಮೂಮೆಂಟಲ್ಲಿ ಇದ್ದರು, ಆ ಒಂದು ಫೋರ್ಸಲ್ಲಿ ಇದ್ದರು SRH ಬ್ಯಾಟರ್ಗಳಿಬ್ಬರು ಕೂಡ. ಆ್ಯಂಡ್ ಅವ್ರು ನಾರ್ಮಲಿ ಈ ಥರ ಆಡಿದ್ರೇ ರನ್ಗಳು ಬರುತ್ತೆ ಅವ್ರ ಬ್ಯಾಟಿಂದ. ಸೊ ನೋಡ್ಕೊಂಡು ಆಡ್ತೀನಿ ಹಾಗೆ ಹೀಗೆ ಅಂತಂದರೆ ಅವ್ರ ಕಡೆಯಿಂದ ಖಂಡಿತವಾಗ್ಲೂ ರನ್ ಬರೋದೇ ಇಲ್ಲ. ಆ್ಯಂಡ್ ಬೌಲರ್ಗಳಲ್ಲಂತೂ SRH ಬೌಲರ್ಗಳಿಗೆ ಹಾಕ್ಕೊಂಡು ಇವರು ಚೆನ್ನಾಗೇ ಹೊಡೆದ್ರು. ಅಲ್ಲಿ ಶಮಿ ನೋಡ್ತಾ ಇದ್ದರೆ 4 ಓವರಲ್ಲಿ 75 ರನ್ನು.
18.8 ಸೆಕೆಂಡ್ ಹೈಯೆಸ್ಟ್ ರನ್ ಕೊಟ್ಟಿರುವಂಥದ್ದು ಇವರು. ಫಸ್ಟು 76 ಜೋಫ್ರಾ ಆರ್ಚರ್ ಇದ್ದಾರೆ. ಆ್ಯಂಡ್ ಇದೇ ಬಾಲರ್ಗಳು ಹೊಡೆದಿರುವಂಥದ್ದು ಅವ್ರಿಗೂ ಕೂಡ. ಸೊ SRH ಬ್ಯಾಟರ್ಗಳೇ. ಸೊ 4 ಓವರಲ್ಲಿ 76 ರನ್ನು. ಯಾರೂ ಕೂಡ ಇಲ್ಲಿ 10 ಒಳಗಡೆ ಇಲ್ಲವೇ ಇಲ್ಲ ಗುರು, ಎಲ್ಲರೂ 10 ಮೇಲ್ಗಡೆ ಬಡಿಸ್ಕೊಂಡಿರುವಂಥದ್ದು. ಆ್ಯಂಡ್ 245 ಚೇಸ್ ಮಾಡೋಕ್ಕೆ ಬಂದಂಥ ಸೊ SRH ಅವರು ಫಸ್ಟ್ ವಿಕೆಟ್ಗೆ 171 ಹೊಡಿತಾರೆ. ಆ್ಯಂಡ್ ಫಸ್ಟ್ 6 ಓವರಲ್ಲಿ 83 ರನ್ ವಿತೌಟ್ ಲಾಸು. ಎಂಥ ಒಂದು ಬ್ಯಾಟಿಂಗು ಅಂತಂದರೆ ಹೆಡ್ ಆ್ಯಂಡ್ ಅಭಿಷೇಕ್ ಶರ್ಮಾ ಸಖತ್ತಾಗಿರೋಂಥ ಬ್ಯಾಟಿಂಗ್. ಇನ್ನು ಯಾವ ಮೂಡಲ್ಲಿದ್ದರು ಅಂತಂದರೆ ನಮ್ಗೆ ಅಕ್ಕಪಕ್ಕದ ಏನು ಬೇಡ ಗುರು, ನಾವು ಬಾರಿಸ್ತಾ ಇರ್ತೀವಿ. ಅದೇ ರೀತಿಯಲ್ಲೇ ಬರ್ಸಿರೋವಂಥದ್ದಲ್ಲಿ ಮ್ಯಾಕ್ಸ್ವೆಲ್ ಆ್ಯಂಡ್ ಹೆಡ್ಗೂ ಕೂಡ ಒಂದು ಸ್ವಲ್ಪ ಮಾತಿನ ಚಕಮಕಿ ಕೂಡ ಆಗುತ್ತೆ. ಬಟ್ ಆದರೂ ಬಿಡಲಿಲ್ಲ, ಸರಿಯಾಗಿ ಬಾರ್ಸಾಕ್ಬಿಟ್ರು. ಬಟ್ ಹೆಡ್ ಔಟ್ ಆಗ್ತಾರೆ ಚಹಲ್ ಅವರ ಬೌಲಿಂಗಲ್ಲಿ ಮ್ಯಾಕ್ಸ್ವೆಲ್ ಅವ್ರಿಗೆ. ಆ್ಯಂಡ್ ಇದ್ರ ಮಧ್ಯೆ ಸೊ ಅಲ್ಲಿ ಅಭಿಷೇಕ್ ಶರ್ಮಾದು ಮೊದಲೇ ಹೇಳ್ದಂಗೆ ಸೊ ಒಂದು ಕ್ಯಾಚ್ ಹಿಡಿತಾರೆ, ಔಟ್ ಆಗುತ್ತೆ, ಬಟ್ ನೋ ಬಾಲ್ ಆಗುತ್ತೆ ಯಶ್ ಠಾಕೂರ್ ಅವರ ಬೌಲಿಂಗಲ್ಲಿ. ಅದೇ ಒಂದು ರೀತಿಯಿಂದ ದೊಡ್ಡ ತಪ್ಪು ಮಾಡಿರೋವಂಥದ್ದು. ಅಭಿಷೇಕ್ ಶರ್ಮಾ ಯಾವ ಫೋರ್ಸಲ್ಲಿ ಇದ್ರು ಇಬ್ಬರು ಅಂತಂದರೆ ಮೊಮೆಂಟಮ್ ಕಳೆದು ಹೋಗ್ತಿತ್ತು. ಸೊ ನೆಕ್ಸ್ಟ್ ಬಂದಂಥ ಬ್ಯಾಟ್ಸ್ಮನ್ಗಳಿಗೆ ಆ ರೇಂಜಿಗೆ ಹೊಡೆಯೋಕ್ಕೆ ಆಗ್ತಾನೆ ಇರಲಿಲ್ಲ. ಎಂಥ ಫ್ಲ್ಯಾಟ್ ಪಿಚ್ ಇದ್ರೂ ಕೂಡ ಒಬ್ಬರೇನಾದ್ರು ಮೊಮೆಂಟಮ್ ಸಿಕ್ಕಿದೆ ಅಂತಂದರೆ ಅದನ್ನು ಬ್ರೇಕ್ ಮಾಡಿದ್ರೆ ಖಂಡಿತವಾಗ್ಲೂ ತಗಲಾಕಂತಾರೆ. ಬಟ್ ಇಲ್ಲಿ ಅಭಿಷೇಕ್ ಶರ್ಮಾ ಅಂತೂ ಔಟ್ ಮಾಡಲಿಕ್ಕೆ ಆಗಲಿಲ್ಲ. ಸಖತ್ತಾಗಿರೋಂಥ ಬ್ಯಾಟಿಂಗು. ಆ್ಯಂಡ್ ಕ್ಲಾಸನ್ ನೆಕ್ಸ್ಟು ಆ್ಯಂಡ್ ಇಶಾನ್ ಕಿಶನ್ನು ಇಬ್ಬರು ಕೂಡ ಗೇಮ್ನ ಎಂಡ್ ಮಾಡ್ತಾರೆ 9 ಬಾಲ್ಗಳನ್ನ ಸ್ಪೇರಾಗಿ ಮಾಡಿಕೊಂಡು. ಅಭಿಷೇಕ್ ಶರ್ಮಾ 141 ರನ್ನು 55 ಬೌಲಿಂಗಲ್ಲಿ 14 ಬೌಂಡ್ರಿ 10 ಸಿಕ್ಸು 256 ಸ್ಟ್ರೈಕ್ ರೇಟಲ್ಲಿ. ಒಬ್ಬ ನೋಡ್ತಾ ಇದ್ರೇ ಮೈಯಲ್ಲೆಲ್ಲ ಒಂದು ರೀತಿ ನೀರು ಇಳಿಬೇಕು ಬೌಲರ್ಗಳಿಗೆ. ಆ ರೇಂಜಿಗೆ ಯಾವ ಬೌಲರು ಕೂಡ ಬಿಡಲಿಲ್ಲ, ಸರಿಯಾಗಿ ಬಾರ್ಸಾಕ್ಬಿಟ್ರು ಅಂತಲೇ ಹೇಳ್ತೀನಿ. ಮೊದಲು ಹೇಳ್ದಂಗೆ ಎಲ್ಲ ಬೌಲರು ಕೂಡ ಬಡ್ಸ್ಕೊಂಡಿದ್ದಾರೆ, ಯಾರು ಕಡಿಮೆ ಅಂತ ಏನಿಲ್ಲ. ಎಲ್ರದ್ದು ಆಲ್ಮೋಸ್ಟ್ 10 ಮೇಲೇ ಇದೆ. ಸೊ ಹರ್ಷದೀಪ್ ಸಿಂಗ್ ಮಾತ್ರ 9.2 ಇದೆ. ಸೊ ಅವ್ರು ಬಿಟ್ಟರೆ ಇನ್ನು ಮಿಕ್ಕಿದವ್ರು ಎಲ್ಲರೂ ಕೂಡ 12, 13, 16, 19.5 ಇದೆ. ಆಲ್ಮೋಸ್ಟ್ 20 ರನ್ ಪರ್ ಓವರ್ ಕೊಟ್ಟಿದ್ದಾರೆ. ಬೆಂಕಿ ಬ್ಯಾಟಿಂಗರು, ಬೆಂಕಿ ಅಂದರೆ ಬೆಂಕಿ ಬ್ಯಾಟಿಂಗು. ಸಿಕ್ಕಾಪಟ್ಟೆ ಖುಷಿಯಾಗಿದ್ದರು. ಆ್ಯಂಡ್ ಆರೆಂಜ್ ಆರ್ಮಿ ಇವತ್ತು ಒಳ್ಳೆ ವೀಕೆಂಡು, ಸಿಕ್ಕಾಪಟ್ಟೆ ಒಂದು ಎಂಜಾಯ್ ಮಾಡಿರ್ತಾರೆ ಅವರ ಒಂದು ಬ್ಯಾಟಿಂಗ್ನ. ನಾವು ಒಂದು ಕಾಲದಲ್ಲಿ ಕ್ರಿಸ್ ಗೇಲ್, ಡೇವಿಡ್ ವಿಲಿಯರ್ಸ್ ಅವರ ಒಂದು ಬ್ಯಾಟಿಂಗ್ನ ಎಂಜಾಯ್ ಮಾಡ್ತಾಯಿದ್ವಿ. ಬಟ್ ಇವಾಗ SRH ಒಂದು ಫ್ಯಾನ್ಗಳು ಈ ರೀತಿಯಲ್ಲಿ ಕಾಣಿಸ್ಕೊತ ಅಂದರೆ ಆಡಿದ್ರೆ ಆಟ, ಇಲ್ಲ ಅಂತಂದರೆ ಶಾಟ ಅಂದಂಗೆ ಅಷ್ಟೇ. ಯಾಕಂದರೆ ಆ ಒಂದು ಮಟ್ಟಿಗೆ ಹೆಂಗೆ ಇದೆ ನಮ್ಮದು ಅಷ್ಟೇ. RCB ಮುಂಚೆ ಗೆದ್ದರೆ ಆ ರೇಂಜಿಗೆ ಗೆಲ್ತಾ ಇದ್ವಿ, ಸೋತ್ರೆ 49 ಔಟ್ ಆಗ್ತಾಯಿದ್ವಿ. ಬಟ್ ಇವಾಗ ಇನ್ನೂ ಒಂದು ಸ್ವಲ್ಪ ಗೇಮ್ ಇದೆಯಲ್ಲ, ಎವಾಲ್ವ್ ಆಗಿದೆ. ಸೊ ಇವಾಗೆಲ್ಲ ಏನಿದ್ರು 250 ನಾರ್ಮಲ್ ಆಗೋಗ್ಬಿಟ್ಟಿದೆ ಇವಾಗ. ಸೊ ಆ ರೀತಿಯಲ್ಲಿ ರನ್ಗಳ ಹೊಳೆನ ಹರಿತಾ ಇದೆ. ಆ್ಯಂಡ್ ಅದೇ ರೀತಿಯಲ್ಲಿ SRH ಅವರು ಚಿಂದಿ ಉಡಾಯಿಸ್ಬಿಟ್ರು ಅಂತಲೇ ಹೇಳ್ತೀನಿ. ಸೊ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನಂತೂ ಫುಲ್ ಫಿದಾಗೋಗ್ಬಿಟ್ಟೆ, ಅವ್ನ ಅಕ್ಕಂತ ತಗ್ಗದೇ ಇಲ್ಲ. ಬೈ. Sorry, it's DJ. You can get some.